ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದು ಅನ್ನೋ ಗಮನವನ್ನ ಇಟ್ಕೊಂಡು ಅವ್ರಿಗೂ ನಾವು ಸಹಾಯ ಮಾಡ್ಬೇಕು ಅಂತ ಹೊರಟಿದ್ರೆ ಇವತ್ತು ಇದಕ್ಕೆ ವಿರೋಧ ಮಾಡಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರಿ ನೀವು. ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ, ಬಿಜೆಪಿ ಅವ್ರಿಗೆ ಏನ್ ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಎನಿ ವೋಟ್. ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ. ಇಲ್ಲ ಸಿಎಂ ಹೇಳಿದ್ರಲ್ಲ 10 ವರ್ಷದ ಸಾಧ್ಯ ಹೇಳಿ ಅಂತ ಅಂದ್ಬಿಟ್ಟು 10 ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು ಒಂದು ವಿಚಾರ. ಇವತ್ತು ನಾವು ಭರವಸೆ, ಇವತ್ತೇನು ನಮ್ದು ಭರವಸೆ ಅಂದ್ರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ, ನೀವು ನಮ್ ಮಾಡಿ. ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ, ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆ ಮಾಡೇ ಮಾಡ್ತೀವಿ. ಭದ್ರಾ ಯೋಜನೆ ಅದ್ ಕಾರ್ಯರೂಪಕ್ಕೆ ತಂದೇ ತರ್ತೀವಿ. 2ನೇ ಹಂತದ ಚುನಾವಣೆಯಲ್ಲಿ 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾಹಿತಿ, 10 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತೀವಿ ಅಂತಕ್ಕಂಥ ಮಾಹಿತಿ ಇದೆ. ಕನಿಷ್ಠ 20 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂತ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ. And the SC/ST OBC reservation was denied. Will the Prime Minister also answer the entire conspiracy that is being hatched to change the constitution is actually aimed at denying reservation rights as also the protections given to the poorest of the poorest and the underprivileged sections, including SC/ST?